ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋ ಮೂಲಕ ನಿಮಗೆ ಹೋಟ್ಲಲ್ಲಿ ಮಾಡ್ತಕ್ಕಂಥ ಚಿತ್ರಾನ್ನ ನೀವು ಯಾವ ರೀತಿ ಮನೇಲೇ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ನಾವು ನಾರ್ಮಲಾಗಿ ಮಾಡ್ತಕ್ಕಂಥ ಚಿತ್ರಾನ್ನಕ್ಕಿಂತ ಖಂಡಿತ ಇದು ಬಹಳ ಭಿನ್ನವಾಗಿರುತ್ತೆ. ಬರೀ ಮಾಡೋದ್ರಲ್ಲಷ್ಟೇ ಅಲ್ಲ, ರುಚಿನಲ್ಲೂ ಸಹ ಎಷ್ಟು ರುಚಿಯಾಗಿರುತ್ತೆ ಅಂದರೆ, ಮತ್ತು ಮಾಡ್ತಕ್ಕಂಥ ಮೆಥಡ್ ನೀವು ನೋಡ್ಕೊಂಬಿಟ್ರೆ ಇದ್ರ ರುಚಿಗೆ ಪ್ರತಿದಿನ ನೀವು ಚಿತ್ರಾನ್ನ ಮಾಡ್ತಿದ್ದೀರಾ, ಅದಂತೂ ಗ್ಯಾರಂಟಿ. ಇದು ಬರೀ ಹೋಟ್ಲಲ್ಲಿ ಮಾಡ್ತಕ್ಕಂಥ ಚಿತ್ರಾನ್ನ ಅಷ್ಟೇ ಅಂತಲ್ಲ, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾಯಿದೆ, ಮನೇಲಿ ಬಂದಂಥವ್ರಿಗೆ ಪ್ರಸಾದ ಎಲ್ಲ ಕೊಡಬೇಕಾಗತ್ತೆ. ಈ ರೀತಿಯಾದಂಥ ಚಿತ್ರಾನ್ನ ರುಚಿಯಾಗಿ ಮಾಡಿ ಬಂದವ್ರಿಗೆ ಪ್ರಸಾದ ಕೊಟ್ಟರೆ ಅವ್ರಿಗೂ ಸಹ ಭಾಳ ಸಂತೋಷ ಆಗುತ್ತೆ. ಹಾಗೆ ಬನ್ನಿ, ತಡ ಮಾಡೋದು ಬೇಡ, ಹೋಟ್ಲಲ್ಲಿ ಮಾಡ್ತಕ್ಕಂಥ ಚಿತ್ರಾನ್ನ ಯಾವ ರೀತಿ ಮಾಡೋದು ಮತ್ತು ಬೇಕಾಗಿರ್ತಕ್ಕಂಥ ಪದಾರ್ಥ ಏನು ಅಂತ ಈಗ ನಾವು ನೋಟ್ ಮಾಡ್ಕೊಳ್ಳೋಣ. ಈಗ ಹೋಟೆಲ್ ಸ್ಟೈಲ್ನ ಚಿತ್ರಾನ್ನ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಅರ್ಧ kg ಅಕ್ಕಿನ ತೊಗೊಂಡಿದ್ದೀವಿ. ಹಾಗೆ ಕಡಲೆಕಾಯಿ ಬೀಜ 100 ಗ್ರಾಮ್, 2 ಮೀಡಿಯಂ ಗಾತ್ರದ ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, 50 ml ಎಣ್ಣೆ, ನಿಂಬೆ ರಸ 2 ಟೇಬಲ್ ಸ್ಪೂನಷ್ಟು, ಕಡಲೆಬೇಳೆ 1 ಟೇಬಲ್ ಸ್ಪೂನಷ್ಟು, ಉದ್ದಿನಬೇಳೆ 1 ಟೇಬಲ್ ಸ್ಪೂನಷ್ಟು, ಗೋಡಂಬಿ 25 ಗ್ರಾಮ್, ಹಸಿಮೆಣಸಿನಕಾಯಿ 8ರಿಂದ 10, ನಿಮಗೆ ಖಾರ ಎಷ್ಟು ಬೇಕೋ ಅದ್ರ ಪ್ರಕಾರ ಹಾಕ್ಕೊಳ್ಳಿ. ಅರಿಶಿಣದ ಪುಡಿ ಸ್ವಲ್ಪ ತೊಗೋಬೇಕಾಗತ್ತೆ, ತುಪ್ಪ 1 ಟೇಬಲ್ ಸ್ಪೂನಷ್ಟು, ಸಾಸಿವೆ ಸ್ವಲ್ಪ ಒಗ್ಗರಣೆಗೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವಿನ ಸೊಪ್ಪು ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು. ಕುಕ್ಕರಲ್ಲಿ ಅನ್ನ ಮಾಡಬೇಕಾದ್ರೆ ನಾವು 2 ಪದಾರ್ಥಗಳನ್ನ ಉಪಯೋಗಿಸ್ತೀವಿ. 1 ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವಿಲ್ಲಿ ತೊಗೊಂಡಿದ್ದೀವಿ. ಹಾಗೆ 1 ಟೀ ಸ್ಪೂನಷ್ಟು ಎಣ್ಣೆನೂ ಸಹ ತೊಗೊಂಡಿದ್ದೀವಿ. ಈಗ ಹೋಟ್ಲ್ ಸ್ಟೈಲಲ್ಲಿ ಚಿತ್ರಾನ್ನ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳನ್ನೆಲ್ಲ ನೋಟ್ ಮಾಡ್ಕೊಂಡ್ರಲ್ಲ, ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ಮಾಡ್ತಕ್ಕಂಥ ವಿಧಾನ ನಾವೀಗ ತಿಳ್ಕೊಳ್ಳೋಣ. ಮೊದಲಿಗೆ ನಾವು ತೊಗೊಂಡಂಥ ಅಕ್ಕಿನ 1ರಿಂದ 2 ಬಾರಿ ನೀಟಾಗಿ ನೀರಲ್ಲಿ ತೊಳೆದಿಲ್ಲಿ ಇಟ್ಕೊಂಡಿದ್ದೀವಿ. ಹಾಗೆ ಇದಕ್ಕೆ ನಾವು ಎಷ್ಟು ಬೇಕಾದ್ರೂ ನೀರು ಸೇರಿಸ್ಬೋದು, ಯಾಕೆಂದರೆ ಅಕ್ಕಿ ಸ್ವಲ್ಪ ಹೊತ್ತು ನೀರಲ್ಲಿ ನೆನಿಬೇಕು. ಅಂದರೆ ಸರಿಸುಮಾರು 10 ನಿಮಿಷಗಳ ಕಾಲ ನಾವು ಇದನ್ನು ನೆನೆಸ್ಕೊಳ್ತೀವಿ. ನಾವು 10 ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿದ್ದಂಥ ರೈಸನ್ನು ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ಅದೇ ರೀತಿಯಾಗಿ ನಾವು ತೊಗೊಂಡಂಥ 2 ಲೋಟದ ರೈಸ್ಗೀಗ ನಾವು 4 ಲೋಟದಷ್ಟು ನೀರನ್ನು ಸೇರಿಸ್ತಾ ಇಲ್ಲ, ಗಮನ ಇಟ್ಕೊಡಿ. ನಾವು ಕೇವಲ 3 ಲೋಟ ನೀರನ್ನು ಮಾತ್ರ ಸೇರಿಸ್ತಾ ಇದ್ದೀವಿ. ಅದರಲ್ಲಂತೂ ಎಕ್ಸ್ಪೆಷಲಿ ಹೋಟೆಲ್ ಸ್ಟೈಲ್ನಲ್ಲಿ ಚಿತ್ರಾನ್ನ ಮಾಡೋದಕ್ಕೆ ಈ ಪದ್ಧತಿ ನೀವು ಪಾಲಿಸಲೇಬೇಕು. ಏಕೆಂದರೆ ಚಿತ್ರಾನ್ನ ನಮಗೆ ಬರೀ ರುಚಿ ಅಷ್ಟೇ ಅಲ್ಲ, ಅದು ಉದುರಾಗಿ ಶೈನಿಂಗು ಸಹ ಬರಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಜೊತೆಗೆ 1 ಟೀ ಸ್ಪೂನಷ್ಟು ಎಣ್ಣೆನೂ ಸಹ ಸೇರಿಸ್ತಾ ಇದ್ದೀವಿ. ಈ ರೀತಿಯಾಗಿ ಎಣ್ಣೆ ಸೇರಿಸೋದ್ರಿಂದ ರೈಸು ಬಹಳ ಚೆನ್ನಾಗಿ ಬಿಡಿಬಿಡಿಯಾಗಿ ಬೇಯುತ್ತೆ. ಜೊತೆಗೆ ನಿಮಗೆ ಅನ್ನನೂ ಸಹ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ. ಓಕೆ, ಈಗ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ ಬರೋವರೆಗೂ ನಾವು ಕೂಗಿಸ್ಕೊಂಡು ಬರೋಣ. ಓಕೆ ವೀಕ್ಷಕರೇ, ಈಗ ಕುಕ್ಕರಲ್ಲಿ 2 ವಿಸಲ್ ಕೂಗಿಸಿ ನಾವು ಕುಕ್ಕರ್ನು ಸಹ ತಣ್ಣಗೆ ಮಾಡ್ಕೊಂಡಿದ್ದೀವಿ. ಬನ್ನಿ ನೋಡೋಣ ಅನ್ನ ಯಾವ ರೀತಿ ಆಗಿದೆ ಅಂತ. ನೀವು ನೋಡ್ತಾ ಇದ್ರಲ್ಲ, ನಮಗೆ ಬೇಕಾದಂಥ ರೀತಿಯೇ ಅನ್ನ ರೆಡಿಯಾಗಿದೆ. ಏಕೆಂದರೆ ಅನ್ನದಲ್ಲಿ ಶೈನಿಂಗ್ ಇದೆ, ಜೊತೆಗೆ ಉದುರಾಗಿದೆ. ಅಷ್ಟೇ ಅಲ್ಲ, ಅನ್ನನೂ ಸಹ ಚೆನ್ನಾಗಿ ಬೆಂದಿದೆ. ಬನ್ನಿ ಈಗ ಚಿತ್ರಾನ್ನ ಮಾಡೋದಕ್ಕೆ ಒಗ್ಗರಣೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ. ಮೊದಲಿಗೆ ನಾವಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀವಿ. ಸ್ಟವ್ ಹಚ್ಚಿ ಬಾಣಲಿನ ಬಿಸಿ ಮಾಡ್ಕೊಳ್ಳೋಣ. ಈಗ ಬಾಣಲಿ ಬಿಸಿಯಾಗಿದೆ. ಬಿಸಿಯಾದಂಥ ಬಾಣಲಿಗೆ ನಾವು ಒಗ್ಗರಣೆಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ. ಈಗ ಎಣ್ಣೆ ಸ್ವಲ್ಪ ಹೊತ್ತು ಕಾಯಬೇಕಾಗತ್ತೆ. ಈಗ ಇಲ್ಲಿ ಎಣ್ಣೆ ಕಾದಿದೆ. ಕಾದಂಥ ಎಣ್ಣೆಗೆ ನಾವು ಸಾಸಿವೆ ಹಾಕಿ ಸಿಡಿಸ್ಕೊಳ್ಳೋಣ. ಈಗ ಸಾಸಿವೆ ಚೆನ್ನಾಗಿ ಸಿಡಿದಾಗಿದೆ. ಈಗ ನಾವು ಇದಕ್ಕೆ ಕಡಲೆಬೇಳೆ ಸೇರಿಸ್ಕೊಳ್ಳೋಣ, ಹಾಗೆ ಉದ್ದಿನಬೇಳೆ. ಈಗ ಇದನ್ನೆಲ್ಲ ಸ್ವಲ್ಪ ಹೊತ್ತು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡೋದ್ರಿಂದ ಇವೆಲ್ಲ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ಇದನ್ನೆಲ್ಲ ನಾವು ಲೋ ಫ್ಲೇಮಲ್ಲೇ ಮಾಡ್ಕೊಳ್ತಾ ಇದ್ದೀವಿ. ನಂತರ ಈಗ ಇದಕ್ಕೆ ನಾವು ಹಸಿಮೆಣಸಿನ್ಕಾಯಿನ ಸೇರಿಸೋಣ. ಹಾಗೆ ಹಸಿಮೆಣಸಿನ್ಕಾಯಿನೂ ಸಹ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬಿಸಿ ಮಾಡಿ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ನಾವು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ. ಕರಿಬೇವು ಸಹ ಸ್ವಲ್ಪ ಹೊತ್ತು ಬಿಸಿಯಾದರೆ ಸಾಕು. ಈ ಕರಿಬೇವನ್ನು ಸಹ ಸೇರಿಸಾಗಿದೆ. ನಾವು ಇದಕ್ಕೆ ಈಗ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಈಗ ಈರುಳ್ಳಿನ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಒಂದು 3ರಿಂದ 4 ನಿಮಿಷಗಳ ಕಾಲ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ. ಈಗ ಈರುಳ್ಳಿ ಬೇಯ್ತಾ ಇರಬೇಕಾದ್ರೆ ನಾವು ಮಧ್ಯದಲ್ಲೇ ನಾವು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಯಾಕೆಂದರೆ ಈ ಸಮಯದಲ್ಲಿ ನಾವು ಉಪ್ಪು ಹಾಕಿ ಚೆನ್ನಾಗಿ ಈರುಳ್ಳಿನ ಬೇಯಿಸೋದ್ರಿಂದ ಈರುಳ್ಳಿನೂ ಸಹ ಚೆನ್ನಾಗಿ ಬೇಯುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಜೊತೆಗೆ ಅರಿಶಿಣದ ಪುಡಿನೂ ಸಹ ಸೇರಿಸ್ತಾ ಇದ್ದೀವಿ. ಈಗೆಲ್ಲನೂ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ.
ಈಗ ಈರುಳ್ಳಿ ಫ್ರೈ ಆದ ನಂತರ ನಾವು ಮತ್ತೊಂದು ಚಿಕ್ಕದಾದಂಥ ಕಡಾಯಿನ ತೊಗೊಂಡು ಮತ್ತೆ ಕಡಾಯಿನ ಬಿಸಿಯಾಗೋಸ್ಕರ ಇಟ್ಟಿದ್ದೀವಿ ಇಲ್ಲಿ. ಈಗ ಕಡಾಯಿ ಬಿಸಿಯಾಗಿದೆ. ಬಿಸಿಯಾದಂಥ ಕಡಾಯಿಗೆ ನಾವು ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ. ಈ ಎಣ್ಣೆ ಬಿಸಿಯಾದ ನಂತರ ನಾವು ತೊಗೊಂಡಂಥ ಗೋಡಂಬಿ ಹಾಗೆ ಕಡಲೆಕಾಯಿ ಬೀಜನ ಸಪ್ರೇಟಾಗಿ ಹುರಿದು ನಾವು ಇಟ್ಕೊಳ್ತಾ ಇದ್ದೀವಿ. ಯಾಕೆಂತಂದರೆ ನಾವು ಈರುಳ್ಳಿ ಜೊತೆಗೇ ಕಡಲೆಕಾಯಿ ಬೀಜ ಸೇರಿಸಲ್ಲ. ಈರುಳ್ಳಿ ಜೊತೆ ಕಡಲೆಕಾಯಿ ಬೀಜ ಸೇರಿಸೋದ್ರಿಂದ ನಿಮಗೆ ತುಂಬ ಮೆತ್ತಗಾಗಿಬಿಡುತ್ತೆ, ತಿನ್ನೋದಕ್ಕೆ ರುಚಿ ಇರಲ್ಲ. ಯಾವತ್ತೂ ಕಡಲೆಕಾಯಿ ಬೀಜ ಕ್ರಿಸ್ಪಿಯಾಗಿದ್ರೇ ಅದು ರುಚಿ ಹೆಚ್ಚು. ಈಗ ಎಣ್ಣೆ ಕಾದು ಇಲ್ಲಿ ಬಿಸಿಯಾಗಿದೆ. ಬಿಸಿಯಾದಂಥ ಎಣ್ಣೆಗೆ ಮೊದಲಿಗೆ ಗೋಡಂಬಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀವಿ. ಈ ರೀತಿ ಗೋಡಂಬಿನ ಹುರ್ಕೊಳ್ಳೋದ್ರಿಂದ ಗೋಡಂಬಿ ತುಂಬ ಕ್ರಿಸ್ಪಿ ಆಗುತ್ತೆ. ಜಸ್ಟ್ ಒಂದು 20 ಸೆಕೆಂಡಿಂದ 30 ಸೆಕೆಂಡ್ ಹುರ್ಕೊಂಡ್ರೆ ಸಾಕು ಗೋಡಂಬಿನ. ಈಗ ಗೋಡಂಬಿ ಇಲ್ಲಿ ಹುರಿದಾಗಿದೆ. ಕಡಲೆಕಾಯಿ ಬೀಜನ ಹಾಕ್ಕೊಂಡು ಹುರ್ಕೊಳ್ಳೋಣ. ಇದನ್ನು ಸಹ ನಾವು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ತಾ ಇದ್ದೀವಿ. ಈಗ ಕಡಲೆಕಾಯಿ ಬೀಜನೂ ನಾವಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಸುಮಾರು 1 ನಿಮಿಷಗಳ ಕಾಲ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಆಗಲೇ ನಿಮಗೆ ಕಡಲೆಕಾಯಿ ಬೀಜ ತುಂಬ ಕ್ರಿಸ್ಪಿ ಆಗ್ತಕ್ಕಂಥದ್ದು. ನೀವು ಹಲವಾರು ರೀತಿ ಚಿತ್ರಾನ್ನ ಮಾಡ್ಬೋದು, ಆದರೆ ಈ ರೀತಿ ಒಮ್ಮೆ ಚಿತ್ರಾನ್ನ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಈ ಚಿತ್ರಾನ್ನದ ಒಂದು ಟೇಸ್ಟ್ ಏನು ಅಥವಾ ಇಲ್ಲಿರ್ತಕ್ಕಂಥ ವ್ಯತ್ಯಾಸ ಏನು ಅಂತ. ಖಂಡಿತ ನೀವೇ ಕಮೆಂಟ್ ಮಾಡ್ತೀರಾ ಮುಂದೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ, ಯಾಕಂದರೆ ಒಂದೇ ಕಡೆ ಕಡಲೆಕಾಯಿ ಬೀಜ ಬಿಟ್ಬಿಟ್ರೆ ನಿಮಗೆ ಸೀದೋಗುತ್ತೆ, ಆಮೇಲೆ ಟೇಸ್ಟ್ ಹಾಳಾಗುತ್ತೆ. ಈಗ ಇಲ್ಲಿ ಕಡಲೆಕಾಯಿ ಬೀಜ ಚೆನ್ನಾಗಿ ಫ್ರೈ ಆಗಿದೆ. ನಾವು ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀವಿ. ನಾವು ಈರುಳ್ಳಿ ಹುರಿದಂಥ ಬಾಣಲಿಗೆ ನಾವೀಗ ತುಪ್ಪನೂ ಸಹ ಸೇರಿಸ್ಕೊಳ್ಳೋಣ. ತುಪ್ಪನೂ ಸೇರಿಸೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ. ಜೊತೆಗೆ ನಾವೇನು ನಿಂಬೆಹಣ್ಣಿನ ರಸ ತೊಗೊಂಡಿದ್ದೀವಿ, ಆ ನಿಂಬೆಹಣ್ಣಿನ ರಸನೂ ಸಹ ಸೇರಿಸ್ತಾ ಇದ್ದೀವಿ. ಚಿತ್ರಾನ್ನಕ್ಕೆ ಬಹಳ ಟೇಸ್ಟ್ ಕೊಡ್ತಕ್ಕಂಥದ್ದು ಈ ಹುಳಿ. ಈಗ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ತುಪ್ಪ ಮತ್ತು ನಾವು ಹಾಕ್ತಂಥ ನಿಂಬೆ ರಸ ಚೆನ್ನಾಗಿ ಬೆರೆತಿದೆ. ನಾವು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬಿಡಿ ಬಿಡಿಯಾದಂಥ ಉದುರಾದಂಥ ಅನ್ನನ ಸೇರಿಸ್ಕೊಳ್ಳೋಣ. ನೋಡ್ತಾ ಇದ್ರಲ್ಲ, ರೈಸು ನಿಮಗೆ ಎಷ್ಟು ಉದುದ್ರಾಗಿದೆ ಅಂತ ನಿಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಚಿತ್ರಾನ್ನಕ್ಕೆ ಈ ರೀತಿ ಉದುದ್ರಾಗಿದ್ರೇ ಚಿತ್ರಾನ್ನದ ರುಚಿನೂ ಸಹ ಚೆನ್ನಾಗಿರೋದು. ನಾವಿಲ್ಲಿ ಮಾಡ್ತಾ ಇರ್ತಕ್ಕಂಥ ಚಿತ್ರಾನ್ನದ ಕ್ವಾಂಟಿಟಿ 4ರಿಂದ 5 ಜನಕ್ಕೆ ಒಮ್ಮೆಲೆ ತಿನ್ಬೋದು. ನಿಮಗೇನಾದ್ರು ಕಡಿಮೆ ಕ್ವಾಂಟಿಟಿಲಿ ಬೇಕಂದರೆ ನಾವು ಹೇಳಿದಂಥ ಮೆಜರ್ಮೆಂಟಲ್ಲೇ ನೀವು ಅರ್ಧ ಮೆಜರ್ಮೆಂಟ್ನ ತೊಗೊಂಡು ಮಾಡ್ಕೋಬೋದು. ಈಗ ಇಲ್ಲಿ ಕಂಪ್ಲೀಟಾಗಿ ನಾವು ಬೇಯಿಸಿಟ್ಟಂಥ ಅರ್ಧ kg ಅನ್ನನ ನಾವು ಒಗ್ಗರಣೆಗೆ ಸೇರಿಸಿದ್ದೀವಿ. ಈಗೆಲ್ಲನೂ ಸಹ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡೋದಕ್ಕೂ ಮೊದಲು ನಾವು ಸಪ್ರೇಟಾಗಿ ಹುರಿದಿಟ್ಕೊಂಡಂಥ ಕಡಲೆಕಾಯಿ ಬೀಜ ಹಾಗೆ ಗೋಡಂಬಿಯನ್ನು ಸೇರಿಸ್ತಾ ಇದ್ದೀವಿ. ಈ ರೀತಿ ಸೇರಿಸೋದ್ರಿಂದ ನಿಮ್ಗೆ ಯಾವುದೇ ಕಾರಣಕ್ಕೂ ಕಡಲೆಕಾಯಿ ಬೀಜ ಆಗ್ಬೋದು, ಗೋಡಂಬಿ ಆಗ್ಬೋದು ಮೆತ್ತಗಾಗೋ ಚಾನ್ಸೇ ಇಲ್ಲ. ತುಂಬ ಕ್ರಿಸ್ಪಿಯಾಗಿರುತ್ತೆ. ಈಗ ಇದನ್ನೆಲ್ಲ ನಾವು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಬೇಕಾದ್ರೆ ನೀವು ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕೆಂದರೆ ಯಾವುದೇ ರೀತಿಯಾದಂಥ ಬಿಳಿಯಾದಂಥ ಅನ್ನ ಕಾಣಬಾರ್ದು. ಜೊತೆಗೆ ಬಾಣಲಿ ಕೆಳಗಡೆ ನಿಮಗೆ ಹಾಗೆ ಉಳಿದ್ಬಿಡುತ್ತೆ ಒಂದು ಚಿತ್ರಾನ್ನದ ಗೊಜ್ಜು, ಅದನ್ನು ಸಹ ಚೆನ್ನಾಗಿ ಬೆರೆಸ್ಕೊಳ್ಳಿ ನೀವು. ಓಕೆ ವೀಕ್ಷಕರೇ, ಈಗ ಚಿತ್ರಾನ್ನ ಹೋಟೆಲ್ ಸ್ಟೈಲ್ನಲ್ಲಿ ಕಂಪ್ಲೀಟಾಗಿ ರೆಡಿಯಾಗಿದೆ. ಅಲಂಕಾರಕ್ಕೋಸ್ಕರ ಸ್ವಲ್ಪ ಕಡಲೆಕಾಯಿ ಬೀಜ ಹಾಗೆ ಗೋಡಂಬಿನ ಮೇಲೆ ಹಾಕ್ಕೊಂಡಿದ್ದೀವಿ. ಜೊತೆಗೆ ನಾವೀಗ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಉದುರಿಸ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಸಹ ಚಿತ್ರಾನ್ನಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡೋದಲ್ಲ ವೀಕ್ಷಕರೇ, ಹೋಟೆಲ್ ಸ್ಟೈಲ್ನಲ್ಲಿ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ, ರೈಸ್ನ ಯಾವ ರೀತಿ ಉದುದ್ರಾಗಿ ಮಾಡ್ಕೋಬೇಕು, ಅದೇ ರೀತಿ ಕಡಲೆಕಾಯಿ ಬೀಜನ ಯಾವ ರೀತಿ ಸಪ್ರೇಟಾಗಿ ಹುರ್ಕೋಬೇಕು ಅನ್ನೋದನ್ನು ಪ್ರತಿಯೊಂದು ನೋಡೋರಲ್ಲ. ಹಾಗಿದ್ರೆ ನೀವು ಸಹ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ನೀವು ಈ ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಈ ವಿಡಿಯೋ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆ ಸದಾಕಾಲ ನಿಮ್ಮ ಮುಂದೆ ಇರುತ್ತೆ ಭಾಗ್ಯ ಟಿವಿ ಅಂತ ಹೇಳ್ತಾ, ಮತ್ತೆ ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಿಮ್ಗೆ ನಮಸ್ಕಾರ ಹೇಳ್ತೀವಿ. ಭಾಗ್ಯ ಮತ್ತು ಗಿರೀಶ್.